ಫ್ರೆಂಡ್ಸ್, ನಿನ್ನೆ ಅಷ್ಟೇ ನಮ್ಮ ಭಾರತದಲ್ಲಿ ಸ್ಯಾಮ್ಸಂಗ್ನವರು ಸ್ಯಾಮ್ಸಂಗ್ S10 ಲೈಟ್ನ ಬಿಡುಗಡೆ ಮಾಡಿದ್ದಾರೆ. ರೂಪಾಯಿ 39,999 ಇದುವರೆಗೆ ಫ್ಲಾಗ್ಶಿಪ್ ಸ್ಮಾರ್ಟ್ ಫೋನ್ಸ್ಗಳು ಸ್ಯಾಮ್ಸಂಗ್ ಕಡೆಯಿಂದ ಅದು 70,000-80,000 ರೂಪಾಯಿ. ನೋಟ್ 10 ಪ್ಲಸ್ ಆಗಲಿ, ನೋಟ್ 10 ಆಗಲಿ ಅಥವಾ S10 ಆಗಲಿ, ಈ ಎಲ್ಲ ಫೋನ್ಸ್ಗಳು 70,000-80,000 ರೂಪಾಯಿ, 60,000-70,000 ರೂಪಾಯಿ ಬೆಲೆಗಳಿತ್ತು. ಬಟ್ ಇವಾಗ 40,000 ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಪಡೆಯುವ ಜನರಿಗೆ ಒಂದು ಬಜೆಟಲ್ಲಿ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ಸ್ನ ತೊಗೊಂಡು ಬಂದಿದ್ದಾರೆ. ಇದಕ್ಕೆ ಲೈಟ್ ವೇರಿಯಂಟ್ ಅಂತ ಹೆಸರಿಂದ ನೋಟ್ 10 ಲೈಟ್ ಕೂಡ ಬರಲಿದೆ ಮತ್ತು S10 ಲೈಟ್ನ ನಿನ್ನೆ ಅಷ್ಟೇ ಬಿಡುಗಡೆ ಮಾಡಿದ್ದಾರೆ. ಹಾಗಾದರೆ ಈಗಾಗಲೇ ನಮ್ಮ ಮಾರ್ಕೆಟ್ನಲ್ಲಿ ಒನ್ ಪ್ಲಸ್ನವರು ತುಂಬ ಒಂದು ಬಜೆಟ್ ಕ್ಯಾಟಗರಿನಲ್ಲಿ ಒಳ್ಳೆ ಸ್ಪೆಸಿಫಿಕೇಶನ್ ಕೊಡ್ತಾ ಇದ್ದಾರೆ. ಪೋಕೋನವರು ಕೂಡ ಸಪ್ರೇಟ್ ಬ್ರ್ಯಾಂಡ್ ಆಗಿ ತುಂಬ ಫೋನ್ಸ್ಗಳು ಬರಲಿದೆ ಅಂತ ನಾವು ಸುದ್ದಿಗಳನ್ನ ಕೇಳ್ಕೊತಾ ಇದ್ವಿ. ಮತ್ತು ಶೋಮಿನವರು ಕೂಡ ಫ್ಲಾಗ್ಶಿಪ್ ಬಗ್ಗೆ 2020 ತುಂಬ ಕೆಲಸ ಮಾಡಿದ್ರಂತೆ. ಸೊ ಈ ಮಾರ್ಕೆಟ್ನ ಮಧ್ಯದಲ್ಲಿ, ಈ ಬ್ರ್ಯಾಂಡ್ಗಳ ಮಧ್ಯದಲ್ಲಿ, ಸೊ ಇದು ಯಾವ ರೀತಿ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಮಾಡುತ್ತೆ, ಏನೆಲ್ಲ ಸ್ಪೆಸಿಫಿಕೇಶನ್, ಕ್ಯಾಮ್ರಾಸ್ ಮತ್ತು ಪ್ರೊಸೆಸರ್ ಕೂಡ ತುಂಬ ಚೇಂಜಸ್ಗಳನ್ನ ಮಾಡಿದ್ರೆ. ಇಷ್ಟಲ್ಲೇ ನಾನು ಕೊನೆಗೆ ಈ ಫೋನ್ ಬಗ್ಗೆ ಕೆಲವೊಂದು ಆಫರ್ಸ್ಗಳನ್ನ ಕೂಡ ಕೊಡ್ತಾರೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ಬಂದಿದ್ದೀರಂದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡೋದೇ ಹೋಗಕ್ಕೆ ಮರಿಬೇಡಿ. ಮೊದಲಿಗೆ ಈ ಸ್ಮಾರ್ಟ್ ಫೋನ್ನ ಡಿಸ್ಪ್ಲೇ 6.7 ಇಂಚಸ್ ಇರುವ ಫುಲ್ HD+ ಸೂಪರ್ AMOLED ಇನ್ಫಿನಿಟಿ ಓ ಡಿಸ್ಪ್ಲೇನ ನೋಡ್ತಾ ಇದ್ವಿ. ನಿಮಗೆಲ್ಲ ಗೊತ್ತಿರ್ಬೋದು, ಸ್ಯಾಮ್ಸಂಗ್ ಡಿಸ್ಪ್ಲೇನಲ್ಲಿ ನಂಬರ್ 1 ಬ್ರ್ಯಾಂಡ್ ಅಂತ ಹೇಳ್ಬೋದು. ಈ ಡಿಸ್ಪ್ಲೇ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಲರ್ಸ್ಗಳು ಕೂಡ ತುಂಬ ಅಂದರೆ ತುಂಬ ಸೂಪರ್ ಆಗಿರುತ್ತೆ. ಬಟ್ ನಾವು ಈ ಸ್ಮಾರ್ಟ್ ಫೋನ್ S10 ಲೈಟ್ ಏನು ನೋಡ್ತಾ ಇದ್ವಿ, ಇದು 40,000 ರೂಪಾಯಿಗೆ ಭಾರತದಲ್ಲಿ ಲಾಂಚ್ ಆಗಿರುವಂಥದ್ದು. ಇದೇ ಸೇಮ್ ಪ್ರೈಸ್ಗೆ ಇದು ಡೈರೆಕ್ಟ್ ಕಾಂಪಿಟೇಟ್ ಮಾಡ್ತಾ ಇರುವಂಥ ಫೋನ್ ಅದು ಒನ್ ಪ್ಲಸ್ ಕಡೆಯಿಂದ OnePlus 70. ಅದರಲ್ಲಿ 90 ಹರ್ಟ್ಸ್ನ ಸ್ಕ್ರೀನ್ ರಿಫ್ರೆಶಿಂಗ್ ರೇಟ್ನ ನೋಡ್ತಾ ಇದ್ವಿ. ಸ್ಯಾಮ್ಸಂಗ್ಲಿ 60 ಹರ್ಟ್ಸ್ನ ಡಿಸ್ಪ್ಲೇ ನೋಡ್ತಾ ಇದ್ವಿ. ಇಲ್ಲಿ ನಾವು ಎರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದಪ್ಪ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಿದ್ರೆ, ನನ್ನ ಪ್ರಕಾರ ನಾನು OnePlus 70 ಅಂತ ಯಾಕೆ ಇಷ್ಟಪಡ್ತೀನಿ. ಕಾರಣ ಅಂದರೆ 90 ಹರ್ಟ್ಸ್ ಸ್ಕ್ರೀನ್ ಡಿಸ್ಪ್ಲೇ ಅಂದರೆ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿ ಸಿಗುತ್ತೆ. ಮತ್ತು ನೀವು ಗೇಮಿಂಗ್ ಆಟ ಆಡ್ತಿದ್ದೀರಾ ಅಥವಾ ಇದರ ವಿವಿಂಗ್ ಆ್ಯಂಗಲ್ಸ್ಗಳಾಗಲಿ ಮತ್ತು ಪರ್ಫಾರ್ಮೆನ್ಸ್ ಏನಿದೆ ಅದು ಸಖತ್ತಾಗಿರುತ್ತೆ 60 ಹರ್ಟ್ಸ್ಗಿಂತ. ಇನ್ನು ಸ್ಯಾಮ್ಸಂಗ್ನಲ್ಲಿ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಕಲರ್ಸ್ಗಳು ಸಿಗುತ್ತೆ. ಇದರಲ್ಲಿ ವಿವಿಂಗ್ ಆ್ಯಂಗಲ್ಸ್ ಮತ್ತು ಇದರ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಕಲರ್ಸ್ಗಳಂತೂ ಹೆವಿ ಇರುತ್ತೆ. ಸ್ಯಾಮ್ಸಂಗ್ನವರು ಕಸ್ಟಮೈಸ್ ಆಗಿ ಇವರು ಬೇರೆ ಡಿಸ್ಪ್ಲೇನ ಮೇಂಟೈನ್ ಮಾಡ್ತಾರೆ, ಮತ್ತು ಒನ್ ಪ್ಲಸ್ನವರು ಕಸ್ಟಮೈಸ್ ಡಿಸ್ಪ್ಲೇ ಅವರು ಬೇರೆ ರೀತಿಯೇ ಮಾಡಿರ್ತಾರೆ. ಸೊ ಹಾಗಾಗಿ ಎರಡರಲ್ಲೂ ಈ ವ್ಯತ್ಯಾಸಗಳನ್ನ ನೋಡ್ತಾ ಇದ್ವಿ. ಇದರಲ್ಲಿ ಇನ್ಫಿನಿಟಿ ಓ ಜೊತೆಗೆ ಏನೊಂದು ನಾವೊಂದು ಸೆಲ್ಫಿ ಕ್ಯಾಮ್ರಾ ನೋಡ್ತಾ ಇದ್ವಿ, ಅದು ಪಂಚ್ ಹೋಲ್ ಕ್ಯಾಮ್ರಾ ಅನ್ಕೋಬೋದು. ಇದರಲ್ಲಿ 32 ಮೆಗಾಪಿಕ್ಸಲ್ನ ಸೆಲ್ಫಿ ಶೂಟರ್ನ ನೋಡ್ತಾ ಇದ್ವಿ. ಈ ಸೆಲ್ಫಿ ಶೂಟರ್ನಲ್ಲಿ ಕೆಲವೊಂದು ವಿಶೇಷತೆಗಳನ್ನ ತಿಳ್ಕೋಬೇಕು. ಇದಿವಾಗ ನಾವು ಸ್ಯಾಮ್ಸಂಗ್ ನೋಟ್ 10 ಪ್ಲಸ್ನಲ್ಲಿ ನಾವು ಒಂದು ಕ್ಯಾಮ್ರಾ ನೋಡಿದ್ವಿ, 10 ಮೆಗಾಪಿಕ್ಸಲ್ನ ಕ್ಯಾಮ್ರಾ. ಅದರಲ್ಲಿ ಡುವಲ್ ಪಿಕ್ಸೆಲ್ ಅಂತ ಒಂದು ಫೀಚರ್ನ ಕೊಟ್ಟಿದ್ದು. ಅಂದರೆ ಒಂದೇ ಕ್ಯಾಮ್ರಾ ಇರುತ್ತೆ, ಬಟ್ ಅದನ್ನು ಪಿಕ್ಸೆಲ್ ಇರುತ್ತೆ, ಅದನ್ನು ಹೊಡೆದ್ಬಿಟ್ಟು 2 ಪಿಕ್ಸೆಲನ್ನು ಮಾಡಿ ಒಂದು ಬ್ಲರ್ ಮಾಡುತ್ತೆ, ಒಂದು ಆ್ಯಕ್ಚುಲ್ ಆಗಿ ಪಿಕ್ಚರ್ನ ಕ್ಲಿಕ್ ಮಾಡುತ್ತೆ. ಇದರಿಂದ ಸಿಂಗಲ್ ಕ್ಯಾಮ್ರಾ ಇದ್ರೂ ಕೂಡ ನಿಮ್ಮ ಸ್ಮಾರ್ಟ್ ಫೋನಲ್ಲಿ ನೀವು ಒಂದು ಒಳ್ಳೆ ಫೋಟೋನ ಬ್ಲರ್ ಎಫೆಕ್ಟ್ನೊಂದಿಗೆ ಪಡ್ಕೋಬೋದು. ಬಟ್ ಆ ಟೆಕ್ನಾಲಜಿನ ಈ ಫೋನಲ್ಲಿ ನೋಡ್ತಾ ಇಲ್ಲ. ಸೊ ಇಲ್ಲಿ ನಿಮಗೆ ಡುವಲ್ ಪಿಕ್ಸೆಲ್ ಸಿಗ್ತಲ್ಲ, ಇಲ್ಲಿ 32 ಮೆಗಾಪಿಕ್ಸೆಲ್ ಕೊಡ್ತಿದ್ದಾರೆ. ಬಟ್ ಒಂದು ಒಳ್ಳೆ ಕ್ವಾಲಿಟಿ ಸಿಗ್ಬೋದು ಸ್ಯಾಮ್ಸಂಗ್ ಕಡೆಯಿಂದ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಹಿಂದಿನ ಭಾಗ 48 ಮೆಗಾಪಿಕ್ಸೆಲ್ f2.0 ಆಪರ್ಚರ್ ಜೊತೆ ಸೂಪರ್ ಸ್ಟಡಿ ಮೋಡ್ ಆಪ್ಷನ್ ನಮಗೆ ಕೊಡ್ತಾ ಇದ್ದಾರೆ. ಇದುವರೆಗೆ ನಾವೇನೊಂದು ಸ್ಮಾರ್ಟ್ ಫೋನ್ಸ್ ನೋಡಿದ್ವಿ, ಅದರಲ್ಲ ನಾವು ಇಲೆಕ್ಟ್ರಾನಿಕ್ ಸ್ಟೆಬಿಲೈಸೇಷನ್ ನೋಡಿದ್ವಿ. ಅಂದರೆ ನಾರ್ಮಲಿ ನಿಮ್ಮ ಕ್ಯಾಮ್ರಾ ಲೆನ್ಸ್ ಏನಿರುತ್ತೆ ಅದು ಗಿಂಬಲ್ ಥರ ಅಲ್ಲಾಡಿ ಒಂದು ಒಳ್ಳೆ ಸ್ಟೆಬಿಲಿಟಿನ ನಿಮಗೆ ವಿಡಿಯೋಗಳಲ್ಲಿ ಕೊಡ್ತಾ ಇತ್ತು. ಬಟ್ ಇಲ್ಲಿ ನಾವು ಇಲೆಕ್ಟ್ರಾನಿಕ್ ಸ್ಟೆಬಿಲೈಸೇಷನ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ನೋಡ್ತಾ ಇದ್ವಿ. ಅಂದರೆ ನಿಮ್ಮೊಂದು ಕ್ಯಾಮ್ರಾ ಮಾಡ್ಯೂಲ್ ಏನಿರುತ್ತೆ ನೋಡಿ, ಈ ರೀತಿಯಾಗಿ ಈ ಮಾಡ್ಯೂಲ್ ಏನಿರುತ್ತೆ ಆ ಮಾಡ್ಯೂಲೇ ಗಿಂಬಲ್ ಥರ ಅಲ್ಲಾಡಿ ನಿಮ್ಗೆ ತುಂಬ ಒಂದು ಒಳ್ಳೆ ಸ್ಟೆಬಿಲೈಸೇಷನ್ ಕೊಡುತ್ತೆ. ಇದಕ್ಕೆ ನಾವು ಆಪ್ಟಿಕಲ್ ಸ್ಟೆಬಿಲೈಸೇಷನ್ ಹಾಕೋಬಹುದು. ತುಂಬ ಸೂಪರ್ ಸ್ಟಡಿ ಮೋಡ್ ಆಪ್ಟಿಕಲ್ ಸ್ಟೆಬಿಲೈಸರ್ ಅಂತ ಸ್ಯಾಮ್ಸಂಗ್ ಇದ್ರ ಬಗ್ಗೆ ತುಂಬ ಫೋಕಸ್ ಮಾಡಿದ್ರೆ. ಸೊ ವಿಡಿಯೋ ಸ್ಯಾಂಪಲ್ಸ್ಗಳನ್ನ ನೀವು ಇಲ್ಲಿ ನೋಡ್ಕೋಬಹುದು. ಸೊ ಈ ರೀತಿಯಾಗಿ ತುಂಬ ಒಂದು ಒಳ್ಳೆ ಸ್ಟಡಿ ಶೂಟ್ನ ನೀವು ಮಾಡ್ಕೊಳ್ಬೋದು ಇದರಲ್ಲಿ. ಇನ್ನು ಎರಡನೇ ಲೆನ್ಸ್ 5 ಮೆಗಾಪಿಕ್ಸೆಲ್ನ ಮ್ಯಾಕ್ರೋ ಸೆನ್ಸರ್, 12 ಮೆಗಾಪಿಕ್ಸೆಲ್ ಜೊತೆ ಮೂರನೇ ಕ್ಯಾಮ್ರಾ ಅಲ್ಟ್ರಾ ವೈಡ್ ಲೆನ್ಸ್ನ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಬಗ್ಗೆ ತುಂಬ ಕಾಳಜಿ ವಹಿಸಿ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಬಟ್ ನಾವು ಕೂಡ ಇದನ್ನು ಟೆಸ್ಟ್ ಮಾಡಿ ಟ್ರೈ ಮಾಡೋಣ. ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಚೆನ್ನಾಗಿದೆ, ಒನ್ ಪ್ಲಸ್ ಜೊತೆ ಕೂಡ ಕಂಪೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಎರಡೂ ಫೋನ್ಸ್ಗಳನ್ನ ಮಾತ್ರ ಇಲ್ಲ ಯಾರು. ಮತ್ತು ಫ್ರೆಂಡ್ಸ್, ನಾನು ಮತ್ತೊಂದು ವಿಷಯನ ಹೇಳೋದು ಮರ್ತಿದ್ದೆ, ಅದು ತುಂಬ ಇಂಪಾರ್ಟೆಂಟ್ ಇತ್ತು, ಬಟ್ ನಾನು ಮಿಸ್ ಮಾಡಿದೆ, ಹೆಂಗೆ ಗೊತ್ತಿಲ್ಲ ನನಗೆ. ಈ ಸರ್ತಿ ಸ್ಯಾಮ್ಸಂಗ್ನವರು S10 ಕೂಡ ಕೊಡ್ತಾ ಇದ್ದಾರೆ, ಅದು ಲೈಟ್ ವೇರಿಯಂಟಲ್ಲಿ. ಇದುವರೆಗೆ ನಾನೊಂದು ಫ್ಲಾಗ್ಶಿಪ್ 70,000-80,000 ರೂಪಾಯಿ ನೋಡಿದೆ, ಅದರಲ್ಲಿ ಮಾತ್ರ S10 ಕೊಡಲಾಗಿತ್ತು. ಬಟ್ ಈ ಸರ್ತಿ S10 ಲೈಟಲ್ಲಿ ಕೂಡ S10 ಕೊಡ್ತಾ ಇರುವಂಥದ್ದು. ಇನ್ನು ಈ ಸರ್ತಿ ಸ್ಯಾಮ್ಸಂಗ್ನವರು ತಮ್ಮ ಪ್ರೊಸೆಸರ್ಗಳನ್ನ ಏನು ಚೇಂಜ್ ಮಾಡಿದ್ರೆ ಅದು ನನಗೆ ತುಂಬ ಖುಷಿ ಆಯಿತು. ಇದುವರೆಗೆ 60,000-70,000 ರೂಪಾಯಿ 80,000 ರೂಪಾಯಿ ಸಿಗುವಂಥ S9, ನೋಟ್ 10, ನೋಟ್ 10 ಪ್ಲಸ್ ಎಲ್ಲ ಎಕ್ಸಿನೋಸ್ ಪ್ರೊಸೆಸರ್ನ ನೋಡ್ತಿದ್ವಿ. ಬಟ್ ಈ ಸರ್ತಿ 2.84 GHz ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 855 ಪ್ರೊಸೆಸರ್ನ ಅಳವಡಿಸಿದ್ದಾರೆ. ಇದೊಂದು ಒಳ್ಳೆಯ ಪ್ರೊಸೆಸರ್ ಆಗಿದ್ದು ಫ್ಲಾಗ್ಶಿಪ್ ಲೆವೆಲ್ ಏನೊಂದು ಸ್ಮಾರ್ಟ್ ಫೋನ್ಸ್ ನೋಡ್ತಿದ್ದೆ ಅಂಥ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಪ್ರೊಸೆಸರ್ನ ನಡೆಸಿದ್ರು. ಬಟ್ ಸ್ಯಾಮ್ಸಂಗ್ ಬ್ರ್ಯಾಂಡ್ಗೆ ನಾವು ವ್ಯಾಲ್ಯೂ ಕೊಟ್ಟು ಈ ಸರ್ತಿ ಆದರೂ ಒಂದು ಒಳ್ಳೆ ಪ್ರೊಸೆಸರ್ನ ಕೊಡಿದ್ರೆ, ಅದು ಬಜೆಟ್ ಅನ್ನೋದೇನಕ್ಕಂದರೆ ಈಗ ಆಲ್ರೆಡಿ ನಮಗೆ ಒನ್ ಪ್ಲಸ್ನಲ್ಲಿ ಇದೇ ಪ್ರೊಸೆಸರ್ ಸಿಗ್ತಾ ಇದೆ. ಬಟ್ ಸ್ಯಾಮ್ಸಂಗ್ನವ್ರು ಕೊಟ್ಟಿದ್ದಾರೆ ಅಂದರೆ
ಖುಷಿ ಆಗುತ್ತೆ. ಈ ಸರ್ತಿ ಒಳ್ಳೆ ಕೆಲಸ ಮಾಡಿದರೆ ಖುಷಿ ಆಗುತ್ತೆ. ಸೊ ಖಂಡಿತ ಇದೊಂದು ಒಳ್ಳೆ ಪ್ರೊಸೆಸರ್ ಇದೆ, ಈ ಸರ್ತಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಸ್ಯಾಮ್ಸಂಗ್ ಕಡೆಯಿಂದ ನನಗೆ ಅನಿಸುತ್ತೆ. ಇನ್ನು ಈ ಸ್ಮಾರ್ಟ್ ಫೋನ್ಲಿ ಹೈಬ್ರಿಡ್ ಸಿಮ್ ಸ್ಲಾಟ್ನ ಕೊಡ್ತಾ ಇದ್ದಾರೆ. ಒಂದು ಸಿಮ್ ಕಾರ್ಡ್, ಒಂದು ಮೆಮರಿ ಕಾರ್ಡ್ ಅಥವಾ 2 ಸಿಮ್ ಕಾರ್ಡ್ಸ್ಗಳನ್ನ ಯೂಸ್ ಮಾಡ್ಕೋಬಹುದು. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದರೆ ಇದರಲ್ಲಿ 4500 mAh ಬ್ಯಾಟ್ರಿ ಕೊಡ್ತಾರೆ. ಇದರಲ್ಲಿ 25 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ನಿಮಗೆ ಬಾಕ್ಸ್ ಒಳಗಡೆ ಸಿಗ್ತಾ ಇರುವಂಥದ್ದು. ಸೊ ಇದು ಕೂಡ ಒಂದು ಒಳ್ಳೆಯ ವಿಚಾರ. ಪ್ರತಿ ಸರ್ತಿ 3.5 ಹಿಡ್ಕೊಂಡು 4000 ಮಾಡ್ತಿದ್ರು, ಬಟ್ ಈ ಸರ್ತಿ 4500 mAh ಬ್ಯಾಟ್ರಿ ಕೊಡ್ತಾರೆ. ಸೊ ಖಂಡಿತ ನಿಮಗೆ ಇಲ್ಲಿ ಒಂದು ಒಳ್ಳೆ ಬ್ಯಾಕಪ್ ಸಿಗ್ತಾ ಇರುವಂಥದ್ದು. ಇನ್ನು ಈ ಸ್ಮಾರ್ಟ್ ಫೋನ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಸ್ಯಾಮ್ಸಂಗ್ ನ 1 ವರ್ಜನ್ 2.0 ನೋಡ್ತಾ ಇದ್ವಿ. ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 10 ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಇನ್ನು ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ಅಲ್ಲಿ 828 GB ವೇರಿಯಂಟ್ ನಿಮಗೆ 40,000 ರೂಪಾಯಿ ಸಿಗ್ತಾ ಇರುವಂಥದ್ದು. ಇದರಲ್ಲಿ ಎರಡನೇ ವೇರಿಯಂಟ್ 8256 GB ವೇರಿಯಂಟ್ ಇದೆ. ಅದು ನನ್ನ ಪ್ರಕಾರ 40,000 to 43,000 ಏನೋ ಲಾಂಚ್ ಮಾಡಿದ್ರೆ. ಈ ಎಲ್ಲ ಫೀಚರ್ಸ್ಗಳನ್ನ ಬಿಟ್ಟು ಮತ್ತೊಂದು ಸ್ಯಾಮ್ಸಂಗ್ ಒಳ್ಳೆ ಕೆಲಸ ಮಾಡಿರೋದೇನಪ್ಪ ಅಂದರೆ 1999 ರೂಪಾಯಿಗೆ ನಿಮಗೆ ಒನ್ ಟೈಮ್ ಸ್ಕ್ರೀನ್ ರಿಪ್ಲೇಸ್ನ ಮಾಡಿಕೊಡ್ತಾರೆ. ಸ್ಯಾಮ್ಸಂಗ್ ಡಿಸ್ಪ್ಲೇಗಳ ಬೆಲೆ ತುಂಬ ಕಾಸ್ಟ್ಲಿ ಇರುತ್ತೆ, ಬಟ್ 2000 ರೂಪಾಯಿಗೆ ನಿಮಗೆ ಒನ್ ಟೈಮ್ ಸ್ಕ್ರೀನ್ ರಿಪ್ಲೇಸ್ಮೆಂಟ್ನ ಕೊಡ್ತಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ವಿಚಾರ. ಯಾರು ಡ್ಯಾಮೇಜ್ ಮಾಡ್ಕೊಡ್ತಾರೆ ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅನ್ಕೊಳ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ಬಗ್ಗೆ ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ತುಂಬ ಸ್ಮಾರ್ಟ್ ಫೋನ್ಸ್ಗಳಿದೆ, ಬಜೆಟಲ್ಲಿ ತುಂಬ ಕಾಂಪಿಟೇಷನ್ ಕೊಡ್ತಾ ಇದೆ. ಅದು OnePlus ಸೀರೀಸ್ನ ನೋಡ್ತಾ ಇದ್ವಿ. ಇನ್ನು ಪೋಕೋ ತುಂಬ ಸ್ಮಾರ್ಟ್ ಫೋನ್ಸ್ಗಳನ್ನ ತೊಗೊಂಡಿದೆ, ಮತ್ತು ಶೋಮಿನವ್ರು ಕೂಡ ಫ್ಲಾಗ್ಶಿಪ್ಪಲ್ಲಿ ತುಂಬ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ. ಸೊ ಆ ಸ್ಮಾರ್ಟ್ ಫೋನ್ಸ್ಗಳನ್ನೆಲ್ಲ ತೊಗೊಂಡು ಬರುತ್ತೆ, ಮತ್ತು ಸ್ಯಾಮ್ಸಂಗ್ ಇದಕ್ಕೆ ಎಷ್ಟು ಕಾಂಪಿಟೇಟ್ ಮಾಡುತ್ತೆ. ನಿಮ್ಗೆ ಅನಿಸುತ್ತೆ ಈ ಸ್ಯಾಮ್ಸಂಗ್ನವರು ಇನ್ನೂ ಬೆಲೆ ಕಮ್ಮಿ ಮಾಡಬೇಕಾ ಅಥವಾ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ? ಈ ರೀತಿ ನಿಮ್ಗೆ ಏನಾದರೂ ಅನ್ಸುತ್ತೆ ಅಂದರೆ ನನಗೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. OnePlus ಅವರು ಕೂಡ OnePlus 8 ಲೈಟ್ನ ತೊಗೊಂಡು ಬಂದಿದ್ದಾರೆ. ಸೊ ಆವಾಗ ಇದು 20,000 ರೂಪಾಯಿಗೆ ಈ ಫೋನ್ನ ಸ್ಪೆಸಿಫಿಕೇಶನ್ ಕೊಟ್ಟರು ಅಂದರೆ ಮಾರ್ಕೆಟಿಗೆ ಇನ್ನಷ್ಟು ಕಾಂಪಿಟೇಷನ್ ಆಗುತ್ತೆ. ಇದರಿಂದ ಜನರಿಗೇನೆ ಲಾಭ ಆಗುತ್ತೆ. ಸಿಗೋಣ ಅಂದರೆ ಮತ್ತೆ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಮೈ ನೇಮ್ ಇಸ್ ಸೋಮ್ಸ್ ಆ್ಯಂಡ್ ಐ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್.